ಇವತ್ತು ಕುಂಬಳಕಾಯಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಕುಂಬಳಕಾಯಿನ ಕುಕ್ಕರಲ್ಲಿ ಆಡ್ಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಒಂದು ವಿಜಿಲ್ ಹಾಕಿಸ್ಕೋಬೇಕಾಗುತ್ತೆ. ಆಮೇಲೆ ಕೊಬ್ಬರಿ ತುರಿ ಆಗಲಿ ಇಲ್ಲ ಕಾಯಿ ತುರಿ ಆಗಲಿ ತೊಗೊಬೇಕು. ಮತ್ತು 3/4 ಕಪ್ ಆಗೋವಷ್ಟು ಬೆಲ್ಲ ನೀಟಾಗಿ ಪೌಡ್ರ್ ಮಾಡ್ಕೊಬೇಕು. ಹಾಗೆಯೇ ಏಲಕ್ಕಿ ಪೌಡ್ರು ಮತ್ತು ಒಂದು ಅರ್ಧ ಕಪ್ ಆಗೋವಷ್ಟು ಕಡಲೆ ಬೀಜನ ಒಂದು ಬಾಣಲಿಲಿ ಹಾಕ್ಕೊಂಡು ಸ್ಲೋಗೆ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅದು ಸಿಪ್ಪೆ ಎಲ್ಲ ತೆಗಿಬೇಕು. ಅದಾದಮೇಲೆ ನಾವು ಬೇಯಿಸ್ಕೊಂಡಿರೋವಂಥ ಕುಂಬಳಕಾಯಿನ ಸ್ಮ್ಯಾಶ್ ಮಾಡ್ಕೊಬೇಕು. ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ತುಂಬ ಪೇಸ್ಟ್ ಆಗೋ ಥರ ಏನು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಕಿಲ್ಲ. ಆಮೇಲೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸಿಗೆ ಹಾಕ್ಕೊಬೇಕು. ನೀಟಾಗಿ ಪೌಡ್ರು ಮಾಡೋ ಅವಶ್ಯಕತೆ ಏನಿಲ್ಲ. ಮತ್ತು ಒಂದು 3/4 ಕಪ್ಪು ನಾವು ಬೆಲ್ಲ ಏನು ತೊಗೊಂಡಿರ್ತೀವಿ ಅದಕ್ಕೆ ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಬೇಕು. ಇದೇನು ಪಾಕ ಬರೋ ಅವಶ್ಯಕತೆ ಏನಿಲ್ಲ, ಲೈಟಾಗಿ ಕರಗಿದ್ರೆ ಸಾಕು. ಏಕೆಂದರೆ ಇದರಲ್ಲಿ ಕಲ್ಲು ಮಣ್ಣು ಆ ಥರ ಏನಾದರೂ ಗಲೀಜಿರುತ್ತೆ ಅಂತ ಕರಗಿಸ್ಕೋಬೇಕಾಗುತ್ತೆ ಅಷ್ಟೇ. ಮತ್ತು ಸ್ಟವ್ ಆನ್ ಮಾಡಿಕೊಂಡು ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ ಕುಂಬಳಕಾಯ್ದು ಅದನ್ನು ಇಟ್ಕೊಂಡು ಕುಕ್ಕರು, ಅದಾದಮೇಲೆ ನಾವು ಬೆಲ್ಲನ ಕರಗಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ನೀಟಾಗಿ ಸೋಸೋದು ತಗೊಂಡು ಸೋಸ್ಕೊಬೇಕು. ಅದೇ ಕುಂಬಳಕಾಯಿ ಒಳಗಡೆ ನೀಟಾಗಿ ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಗಲೀಜೆಲ್ಲ ಇರುತ್ತೆ ಹಾಗಾಗಿ. ಮತ್ತು ಅದಕ್ಕೇ ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊಬೇಕು. ಕೊಬ್ಬರಿ ತುರಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಕಡಲೆ ಬೀಜನ ಏನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು. ಪೌಡ್ರ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದು ಕಡಲೆ ಬೀಜ ಸ್ವಲ್ಪ ಹುಡಿ ಆಗಿದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರಬೇಕು. ಹಾಗಾಗಿ ಅದನ್ನು ಚೆನ್ನಾಗಿ ಕುಂಬಳಕಾಯಿ ಒಳಗಡೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಬೇಕು. ಲೈಟ್ ಅದು ಒಂದು ಕುದಿದ್ದಾದಮೇಲೆ ಲಾಸ್ಟ್ಗೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಬೇಕು. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಒಂದು ಕುದಿಸ್ಕೊಂಡು ಆದಮೇಲೆ ರೆಡಿ ಆಗುತ್ತೆ ಕುಂಬಳಕಾಯಿ ಪಾಯಸ. ಈಸಿಯಾಗಿ ಮಾಡ್ಕೊಬೋದು, ಕ್ವಿಕ್ಕಾಗಿ ಬೇಗ ಆಗೋಗುತ್ತೆ. ಹಾಗಾಗಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಫಾಲೋ ಮಾಡಿ.